ಇಂದು ಅವರೇ, ನಿಮಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ತಿಳಿಸಲೇಬೇಕು. ಯಾಕಂದ್ರೆ ಇವತ್ತು ವೇದಿಕೆ ಮೇಲೆ ಸಂಗೀತದ ಆರಾಧನೆ ಆಗಿದೆ. ವಿಪಿ ಸರ್, ನೀವು ಹಾಡು ಶುರುವಾದಾಗಿಂದ ಅದನ್ನ ಬಹಳ ಆನಂದಿಸ್ತಾ ಇದ್ರಿ ಸರ್. ಒಂದು ಐಡಿಯಾ ಪ್ರೆಸೆಂಟ್ ಮಾಡಿದ್ರೆ ಚಪ್ಪಾಳೆ ಬೀಳತ್ತೆ, ಹೌದು. ಒಂದು ಕಾನ್ಸೆಪ್ಟ್ ಅನ್ನು ಪ್ರೆಸೆಂಟ್ ಮಾಡಿದ್ರೆ ಚಪ್ಪಾಳೆ ಬೀಳತ್ತೆ. ಆದ್ರೆ ವಿದ್ಯೆಯನ್ನ ಪ್ರದರ್ಶಿಸಿದಾಗ ಶರಣಾಗತಿಯಲ್ಲಿ ಆ ಚಪ್ಪಾಳೆ ಇದೆಯಲ್ಲ, ಅದು ಶರಣಾಗತಿಯ ಚಪ್ಪಾಳೆ. ಸೊ ಇವತ್ತು ಇಲ್ಲಿ ನಡೆದದ್ದು ವಿದ್ಯೆಯ ಪ್ರದರ್ಶನ. ಮತ್ತೆ ಅವರೊಂದಿಗೆ ನಿಲ್ಬೇಕು ಅಂದ್ರೆ ಈ ಮಗುವಿನಲ್ಲಿ ಎಷ್ಟು ಸಾಧನೆ ಇರಬೇಕು. ನಿಜಕ್ಕೂ ನಾಟ್ ಟು ಫರ್ಗೆಟ್ ಅನ್ವಿತಾನಲ್ಲಿ ಎಷ್ಟು ಸಾಧನೆ ಅವಳು ಮಾಡಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಇಂದು ಅವರೇ, ಅನ್ವಿತಾ ಅವರೇ. ಇಬ್ರು ಬಹಳ ಒಳ್ಳೆ ಪ್ರದರ್ಶನ ನೀಡಿದ್ದೀರಾ. ಕಾರ್ಯಕ್ರಮದ ಘನತೆಯನ್ನ ಮೇಲೆ ತಗೊಂಡೋಗಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ತಾಯಿ ಶಾರದಾಂಬೆಯ ಸ್ವರೂಪ ಆವರ್ತನ ಟ್ರೋಫಿ ಅದು ಯಾಕೆ ಅಲ್ಲಿದೆ ಅನ್ನೋದಕ್ಕೆ ಇವತ್ತಿನ ಪರ್ಫಾರ್ಮೆನ್ಸು ಒಂದು ದೊಡ್ಡ ಆನ್ಸರ್. ಯಾಕಂದರೆ ಎಂಥ ಅದ್ಭುತವಾದ ಗಾಯನ. ಆ್ಯಂಡ್ ಇಂದು ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ನಮಗೆ ಸಿಕ್ಕಿರೋದು ಇವರ ಕ್ಯಾಲಿಬರ್ಗೆ. ಯಾಕಂದರೆ ಇವರು ಹಾಡಿದ್ರೆ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಆ ಲೆವೆಲ್ ಆಫ್ ಅದರಲ್ಲಿ ಟೆಕ್ನಿಕಾಲಿಟೀಸ್ ಅಷ್ಟು ಅದ್ಭುತವಾಗಿರುತ್ತೆ. ಮ್ಯೂಸಿಕ್ನ ಅಷ್ಟು ಆರಾಧನೆ ಮಾಡ್ತೀರಾ. ನಿಜವಾಗ್ಲೂ ಅನ್ವಿತಾ, ಯು ವೇರ್ ಅಮೇಸಿಂಗ್. ಥ್ಯಾಂಕ್ ಯು ಸರ್. ಅಂಡ್ ಇಬ್ರು ಒಟ್ಟಿಗೆ ಹಾಡಬೇಕಾದ್ರೆ ಇಟ್ ವಾಸ್ ಲೈಕ್ ಒರಿಜಿನಲ್. ಬಹಳ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಮೇಡಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಇಂದು ನಾಗರಾಜ್, ಅಂದು ನಾಗರಾಜು, ಇಂದು ನಾಗರಾಜ್. ಅದೆಷ್ಟು ಚೆನ್ನಾಗಿ ಕೊಂಬಂದಿರ್ಗೆ ಹಾಕಿದಾರೆ ನೋಡಿ ಅಲ್ಲಿ. ನಾನು ಒಂದು ಒಳ್ಳೆ ಮಾಹಿತಿ ಹೇಳಬೇಕು. ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಎಲ್ಲ ರಂಗ ಸಂಗೀತದಿಂದಲೇ ಪ್ರಭಾವಿತವಾಗಿರ್ತಿತ್ತು ಮೊದಲು. ಅದಾದಮೇಲೆ ಕರ್ನಾಟಕ ಸಂಗೀತದ ಪ್ರಭಾವ ಹೆಚ್ಚಿಗೆ ಬಂತು ಸಿನಿಮಾಗಳಲ್ಲಿ. SK ಕರೀಂ ಖಾನ್ ಅಂತ ಅತಿ ದೊಡ್ಡ ಜನಪದ ತಜ್ಞರು, ಅವ್ರಿಗೊಂದು ಆಲೋಚನೆ ಇತ್ತು. ಏನು ಅಂದರೆ, ನಮ್ಮ ಚಿತ್ರಸಂಗೀತಕ್ಕೆ ಹಿಂದೂಸ್ತಾನಿ ಸಂಗೀತವೂ ಬರಬೇಕು ಅನ್ನೋದು ಅವರ ಆಲೋಚನೆ. ಅವರಿಗೆ ಅದ್ಭುತವಾದ ಗೆಳೆಯ M ವೆಂಕಟರಾಜು ಅಂತ, ಅವರು ಅದ್ಭುತವಾದ ಹಿಂದೂಸ್ತಾನಿ ಸಂಗೀತದ ಹಾರ್ಮೋನಿ ವಾದಕರು. ಅವರನ್ನ ತಂದು ಭಕ್ತ ಕನಕದಾಸ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು. ಅವರು ಮಾಡಿದ್ದೇ 6 ಅಥವಾ 7 ಸಿನಿಮಾ ಹಾಡುಗಳು. ಅಷ್ಟು ಹಾಡುಗಳು ಇವತ್ತು ನಮಗೆ ಪಾಠ. ಆಕ್ಚುಲಿ ಹಿಂದೂಸ್ತಾನಿ ಸಂಗೀತವನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ ಕೀರ್ತಿ M ವೆಂಕಟರಾಜು ಅವರಿಗೆ ಸಲ್ಲೋದದು. ನನ್ನ ಮಾನಸಿಕ ಗುರು M ವೆಂಕಟರಾಜು. ನೀನು ಈ ಹಾಡನ್ನ ಹಾಡಿ ಕನ್ನಡ ಚಿತ್ರರಂಗದ ಸಂಗೀತದ ಶಕ್ತಿಯನ್ನು ತೋರಿಸಿದೀಯಮ್ಮ. ನಿಜವಾಗಿಯೂ ನನಗೆ ಬಹಳ ಸಂತೋಷ ಆಯಿತು. ಆಲ್ ದಿ ವೆರಿ ಬೆಸ್ಟ್ ಅಮ್ಮ. ಐ ಎಂಜಾಯ್ಡ್ ಎವರಿ ಫ್ರೇಸ್ ಆಫ್ ಯುವರ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಬಹಳ ದೊಡ್ಡ ಮಾತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಇವತ್ತು ಇಂದು ಅವರ ಹಾಡನ್ನ ಕೇಳಿ ಎಲ್ಲರೂ ಚಪ್ಪಾಳೆ ಹೊಡೆದಿದ್ದೀವಿ, ಎಲ್ಲರೂ ಎದ್ದು ನಿಂತಿದ್ದೀವಿ, ಎಲ್ಲರ ಮನಸ್ಸು ಖುಷಿ ಆಗಿದೆ. ಆದ್ರೆ ಇಲ್ಲಿ ಒಬ್ರು ಮಾತ್ರ ಖುಷಿಗಿಂತ ಇನ್ನೊಂದು ಪದ ಏನಾದರೂ ಹೆಚ್ಚಾಗಿ ಯೂಸ್ ಮಾಡುವಂತ ಪದ ಇದ್ರೆ ಅದನ್ನ ಅನುಭವಿಸಿದರೆ ಅದು ನಿಮ್ಮ ಸಿಸ್ಟರ್. ಲಕ್ಷ್ಮಿ ಅವರೇ, ಎಷ್ಟು ಸಂತೋಷವಾಗಿದೆ, ಎಷ್ಟು ಹೆಮ್ಮೆ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ. ಐ ಡೋಂಟ್ ನೋ ವಾಟ್ ಟು ಸೇ. ತುಂಬ ಚೆನ್ನಾಗಿ ಹಾಡೋದು. ಆ್ಯಕ್ಚುಲಿ ನಾನು ಅವಳ ಫ್ಯಾನು, ಅವಳ ಧ್ವನಿಯ ಫ್ಯಾನ್. ಕೆಲವೊಂದು ಇಂಪ್ರೂವೈಸೇಷನ್ಸ್ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ. ಇಂದುದು ಹೀಗೂ ಮಾಡ್ಬೋದಾ ಅನ್ನೋಂಥದ್ದೆಲ್ಲ ಐಡಿಯಾಸ್ ಬರುತ್ತೆ. ನಾನು ಇಂದು ದೊಡ್ಡ ಅಭಿಮಾನಿ. ಸೋ ಸ್ವೀಟ್. ಆ್ಯಕ್ಚುಲಿ ಅಕ್ಕ ನನಗೆ ಸೆಕೆಂಡ್ ಗುರು ಅಂತ ಹೇಳ್ಬೋದು. ನಮ್ಮ ಅಪ್ಪಾಜಿ ಆದಮೇಲೆ ನನಗೆ ಸೆಕೆಂಡ್ ಗುರು. ಅವರಿಬ್ಬರಲ್ಲೂ ಇರುವಂತಹ ವಿದ್ಯೆ ಇದೆಯಲ್ಲ, ಅದು ಒಂದೇ. ಆ ವಿದ್ಯೆನ ಇವರಿಬ್ರಿಗೂ ಕಾಣಿಕೆಯಾಗಿ ಕೊಟ್ಟಂತ ಅವರ ಗುರು ಇವತ್ತು ಅವ್ರಿಗೋಸ್ಕರ ಒಂದು ಮಾತನ್ನ ಹೇಳಿ ಕಳಿಸಿದ್ದಾರೆ. ಅದನ್ನ ನೋಡೋಣ. LED ಬಂದ್ರೆ ತುಂಬಾ ಮೆಕ್ಯಾನಿಕಲ್ ಆಗಿರುತ್ತೆ. ಎದುರುಗಡೆ ನಿಂತೆ ಆಶೀರ್ವಾದ ಮಾಡ್ಬೋದು ಅಂತ ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಇಬ್ರು ಬಂದಿದ್ದಾರೆ. ಮಹಾಗುರುಗಳು ಯಾವಾಗ್ಲೂ ಹೇಳ್ತಾರೆ,
ಅದು ದೊಡ್ಡ ಸಂಗೀತದ ಪರಂಪರೆ, ಅದು ದೊಡ್ಡ ಸಂಗೀತದ ಪರಂಪರೆ ಅಂತ ಹೇಳಿ ಆ ಪರಂಪರೆ ನೋಡಿ ವೇದಿಕೆ ಮೇಲೆ ನಿಂತಿದೆ ಇವತ್ತು. ನಾಗರಾಜ್ ಸರ್ 37 ವರ್ಷಗಳ ಕಾಲ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದು ಅಸಂಖ್ಯಾತ ಕಚೇರಿಗಳನ್ನ ಕೊಟ್ಟು ದೇಶ ವಿದೇಶಗಳಲ್ಲಿ ಶಿಷ್ಯ ವೃಂದವನ್ನ ತಯಾರು ಮಾಡಿದ್ದಾರೆ. ಸುಗಮ ಸಂಗೀತವನ್ನ ಕಂಪೋಸ್ ಮಾಡಿದ್ದಾರೆ. ಇಂದು ಹಾಗೂ ಲಕ್ಷ್ಮಿ ಮೇಡಮ್ ಅವರಿಗೆ ಈಗಲೂ ಪಾಠವನ್ನ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ಆ ಗುರುಗಳ ಹತ್ರ, ತಂದೆಯಾಗಿಲ್ಲ ಗುರುಗಳ ಹತ್ರ ಇಬ್ಬರೂ ಮಕ್ಕಳು ಇವತ್ತು ಪಾಠ ಕಲಿತಾ ಇದ್ದಾರೆ. ಅಂತ ಸಂಗೀತ ವಿದ್ವಾನ್ ಶ್ರೀಯುತ ನಾಗರಾಜ್ ಸರ್ ವೇದಿಕೆ ಮೇಲಿದ್ದಾರೆ. ರಾಧಾ ಅಮ್ಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಆ ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕಪ್ಪ ಪ್ಲೀಸ್. ನಿಮ್ಮ ಈ ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಏನನ್ಸುತ್ತೆ ಅಂತಂದರೆ, ಈ ಸ್ಥಳ ಒಂದು ಸರಸ್ವತಿ ಇರ್ತಕ್ಕಂತಹ ಒಂದು ನಿವಾಸ. ಇದು ಒಂದು ಜ್ಞಾನ ಕೇಂದ್ರ. ಈ ಜ್ಞಾನ ಕೇಂದ್ರದ ದೊಡ್ಡ ಶಿಖರವಾಗಿ, ಶಿಖರದ ಮುಕುಟವಾಗಿ ವಿಜೃಂಭಿಸ್ತಾ ಇರ್ತಕ್ಕಂತಹವರು ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ನಾದು ಬ್ರಹ್ಮ ಹಂಸಲೇಖ ಅವರು. ಮತ್ತೆ ಇಲ್ಲಿ ತರಬೇತಿಯಾಗಿರ್ತಕ್ಕಂಥವರು ಹಾಡಿರೋರು ಎಷ್ಟು ಜನ ಇವಾಗ ಆಗಲೇ ಮ್ಯೂಸಿಕ್ ಫೀಲ್ಡಲ್ಲಿ, ಈ ಫಿಲಮ್ ಫೀಲ್ಡಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ಸ್ ಆಗಿ ಆಗಲೇ ಹೊರಗೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಈ ಸ್ಟೇಜಿನ ಮಹತ್ವನೇ ಅಂಥದ್ದು. ಆ ಮಹತ್ವಕ್ಕೆ ಕಾರಣ ಏನು ಅಂತಂದ್ರೆ ಈ 3 ಜನ ತ್ರಿಮೂರ್ತಿಗಳು. ಬರೀ ಇಷ್ಟೇ ಅಲ್ಲ, ಅನುಶ್ರೀ ಒಬ್ಬರು ಸ್ಟೇಜ್ನಲ್ಲಿದ್ದರೆ ಆ ಸ್ಟೇಜ್ ಪೂರ್ತಿ ಕುಣಿತಾ ಇರುತ್ತೆ. ಆ ಎಷ್ಟು ಲೈವ್ಲಿ ಆಗಿರುತ್ತೆ ಅಂತಂದರೆ ಅಷ್ಟು ಲೈವ್ಲಿ ಆಗಿರುತ್ತೆ. ಒಬ್ಬ ತಂದೆಯಾಗಿ ಈ ವೇದಿಕೆಯಲ್ಲಿ ಮಕ್ಕಳನ್ನ ಈ ರೀತಿ ನೋಡಬೇಕು ಅಂತ ಬಹಳ ಕನಸನ್ನು ಕಂಡಿದ್ದೆ. ನನಗೆ ಏನು ಅಂದರೆ, ಮ್ಯೂಸಿಕ್ ಅಂದರೆ ಈ ಭಾವಗೀತೆ ಆಗಬಹುದು, ಜಾನಪದ ಗೀತೆ ಆಗಬಹುದು, ಚಿತ್ರಗೀತೆ ಆಗಬಹುದು, ಎಲ್ಲವೂ ಸಂಗೀತವೇ. ಇದು ಆರಿಜನ್ನು, ಇದೆಲ್ಲ ಬ್ರ್ಯಾಂಚಸ್ಸು ಅಷ್ಟೇ. ಅದರಿಂದ ನನಗೆ ಯಾವ ಭಾವನೆಯೂ ಇಲ್ಲ. ಒಳ್ಳೊಳ್ಳೆ ಚಿತ್ರಗೀತೆಗಳನ್ನು ಸಂತೋಷವಾಗಿ ಆಗಲಿಂದ ನನ್ನ ಮಕ್ಕಳಿಗೆ ಎಂಕರೇಜ್ ಮಾಡೋಕ್ಕೆ ಹೊರಟೆ. ಹಾಗೆ ಇವರ ಈ ಪ್ಲೇ ಬ್ಯಾಕ್ ಸಿಂಗರ್ ಆಗೋದಕ್ಕೆ ಮೊದಲು ಪ್ರಾರಂಭದ ಹೆಜ್ಜೆ ಯಾರಪ್ಪ ಅಂದರೆ ಮಹಾಗುರುಗಳು ನಾದು ಬ್ರಹ್ಮ ಹಂಸಲೇಖ ಸರ್ ಅವರ ಫಿಲಮ್ಗೆ ಹಾಡಿಸಿದ್ರು. ಅದು ಪ್ರಾರಂಭದ ಹೆಜ್ಜೆ. ಅದರಿಂದ ಯಾವತ್ತೂ ಇದು ಬಂದ ತಕ್ಷಣ, ಇವ್ರ ನೇಮ್ ಆ್ಯಂಡ್ ಫೇಮ್ ಬಂದ ತಕ್ಷಣ ಮೊದಲನೇ ಹೆಸರು ನಾವು ಯಾರನ್ನ ಜ್ಞಾಪಿಸ್ಕೊಳ್ಬೇಕು ಅಂತಂದರೆ ಹಂಸಲೇಖ ಸರ್ನ ಜ್ಞಾಪಿಸ್ಕೊಳ್ಬೇಕು. ಮಹಾಗುರುಗಳೇ, ಇದ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು ಪ್ಲೀಸ್. ಈಗ ಕಣ್ಣಂಚಲ್ಲಿ ನೀರು ನಮಗೆ ಸರದಿ, ನಾವೆಲ್ಲ ಇದೆಲ್ಲ ಮಾಡಿದೀವ ಅಂತ ನಮಗನಿಸ್ತಾ ಇದೆ. ಅವರು ತುಂಬ ದೊಡ್ಡ ಹೃದಯ ಇರೋ ತಂದೆ. ಅವರು ಎಲ್ಲವೂ ಸಂಗೀತವೇ ಅಂದ್ರಲ್ಲ, ಅದೊಂದು ಸಂದೇಶ ಸಾಕು ಸರ್. ನಾವು ಮಾಡ್ತಾರೋ ಕೆಲಸವೂ ಸಂಗೀತಕ್ಕೆ, ಇವ್ರದ್ದು ಸಂಗೀತಕ್ಕೆ, ಇವ್ರದ್ದು ಸಂಗೀತಕ್ಕೆ, ನಿಮ್ಮದು ಸಂಗೀತಕ್ಕೆ. ಜನಗಳನ್ನು ತಲುಪೋದು ಎಲ್ರಿಗೂ ಸಾಧ್ಯವಿಲ್ಲ. ತಲುಪಿದ್ರಿ ಅಂದರೆ ನಿಮ್ಮಂಥ ಅದೃಷ್ಟವಂತರಿಲ್ಲ ಸರ್. ನೀವು ವಿಜಯಶಾಲಿಯಾದ ತಂದೆ ಸರ್, ವಿಜಯಶಾಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮಹಾಗುರುಗಳೇ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ